ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿ ಶಿರಡಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ಸಮಗ್ರ ಬೇಸಾಯ ಮಾಡಿ ಸೈ ಎನಿಸಿಕೊಂಡ ಕೆಆರ್ಪೇಟೆ ತಾಲೂಕಿನ ಪ್ರಗತಿಪರ ರೈತ ವಿಠಲಾಪುರ ಸುಬ್ಬೇಗೌಡ. ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಜರೀನಾ ಬೇಗಂರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂದು ಆರೋಪಿಸಿ ಸಮಿತಿಯ ಪ್ರಮುಖರು ಆಗ್ರಹಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಸೋಮವಾರಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಬೆಳಗಿನಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಲಿಂಗಕ್ಕೆ ವಿಶೇಷ ಅಭಿಷೇಕಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗ್ಗೆಯಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಇದೇ ಸಂದರ್ಭದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರವರು ಭೇಟಿ ನೀಡಿ ಶಿವಲಿಂಗದ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರುಗಳು ಬಸವೇಶ್ವರ ಸ್ವಾಮಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನಂತರ ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿಯನ್ನು ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಂಚಾರ ನಿಯಮಗಳು ಜಾರಿಗೆ ಬಂದಿದ್ದು, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ಟೌನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಮಾರಾಣಿ ಮನವಿ ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲದಿದ್ದರೆ ಸ್ಥಳದಲ್ಲಿಯೇ ದಂಡ ವಿಧಿಸುವ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಖಡಕ್ ಸಂದೇಶ ನೀಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯ ಗ್ರಾಮ ಭಾರತಿ ಶಾಲೆಯ ಬಳಿ ಹೆಲ್ಮೆಟ್ ಧರಿಸದೆ ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ ಸುಮಾರಾಣಿ, ನಾಗರಿಕ ಸಮಾಜಕ್ಕೆ ಮಾರ್ಗದರ್ಶಕರಾಗಿರುವ ಶಿಕ್ಷಕರು, ಪತ್ರಕರ್ತರು ಹಾಗೂ ಯುವಜನರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸಿ ಹೆಲ್ಮೆಟ್ ಧರಿಸಿ ತಮ್ಮ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವ ಜೊತೆಗೆ ವಾಹನದ ವಿಮೆಯ ಪ್ರತಿ, ವಾಹನ ಚಾಲನಾ ಪರವಾನಗಿಯ ನಕಲನ್ನು ನಮ್ಮ ಜೊತೆ ಇಟ್ಟುಕೊಂಡು ವಾಹನ ಚಾಲನೆ ಮಾಡಬೇಕು. ಪೊಲೀಸರು ದ್ವಿಚಕ್ರ ವಾಹನಗಳ ತಪಾಸಣೆ ಮಾಡುವ ಸಮಯದಲ್ಲಿ ತಮ್ಮ ಜೊತೆಯಲ್ಲಿ ತಮ್ಮ ವಾಹನಗಳ ಎಲ್ಲ ದಾಖಲೆಗಳನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ವಾಹನಗಳ ತಪಾಸಣೆಯ ಸಂದರ್ಭದಲ್ಲಿ ಹಾಜರುಪಡಿಸಲು ಮನವಿ ಮಾಡಿದರು. ನಾನು ಕೆಆರ್ಪೇಟೆ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ನೋಡಿ, ಎಲ್ರಿಗೂ ತಿಳಿದಂಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಜನರು ಯಾರೂ ಕೂಡ ತಮ್ಮ ಸುರಕ್ಷತೆ ಬಗ್ಗೆ ಕ್ರಮಗಳನ್ನ ವಹಿಸ್ತಾ ಇಲ್ಲ. ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ನಿಯಮಗಳು ಜಾರಿಯಾಗಿದ್ದಾವೆ ರಸ್ತೆ ಸುರಕ್ಷತಾ ಸಪ್ತಾಹ ಸಂಬಂಧ. ನಾವು ಕೆಆರ್ಪೇಟೆ ಜನರಲ್ಲಿ ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಾಲನೆ ಮಾಡಿ. ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಬಹಳ ಅತಿ ಅಮೂಲ್ಯವಾದಂತಹದ್ದು. ಅದನ್ನು ನೀವು ಉಳಿಸ್ಕೋಬೋದು, ಕಾಪಾಡ್ಕೋಬೋದು. ಮತ್ತು ತಲೆಗೆ ಏನಾದರೂ ಇಂಜುರಿ ಆದರೆ ಅದು ಭಾಳ ವಲ್ನರಬಲ್ ಏರಿಯಾ ಇರುತ್ತೆ ಮತ್ತು ಅದನ್ನು ಜಾಸ್ತಿ ಯಾರೂ ಕೂಡ ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದರೆ, ಹೆಲ್ಮೆಟ್ ಹಾಕ್ಕೊಂಡು ಚಾಲನೆ ಮಾಡಿ. ಮೊಬೈಲ್ ಯೂಸ್ ಮಾಡ್ತಾ ಚಾಲನೆ ಮಾಡಬೇಡಿ ಗಾಡಿಗಳನ್ನ. ಮತ್ತು ಮಕ್ಕಳಿಗೆ ಯಾರೂ ಕೂಡ ಗಾಡಿಗಳನ್ನ ಚಾಲನೆ ಮಾಡೋಕ್ಕೆ ಕೊಡಬೇಡಿ. ಮಕ್ಕಳಿಗೆ ಚಾಲನೆ ಮಾಡೋಕ್ಕೆ ಕೊಟ್ಟರೆ ಅವರಿಗೆ ದಂಡ ಆಗುತ್ತೆ. 25,000 ರೂಪಾಯಿ ದಂಡ ಇದೆ. ನಂತರ ನೀವು ಯಾರೂ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಲ್ಲರಲ್ಲಿ ಮನವಿ ಮಾಡೋದೇನು ಅಂತಂದರೆ, ಮಕ್ಕಳಿಗೆ ಸ್ಪೆಷಲಿ 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿ ಓಡಿಸೋಕ್ಕೆ ಕೊಡಬೇಡಿ. ಇನ್ಮೇಲಿಂದ ಮೊದಲಿಂದನೂ ಕೂಡ ನಾವು ಹೇಳಿದ್ದೀವಿ, ಕೆಆರ್ಪೇಟೆನಲ್ಲಿ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು ಅಂತ. ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹ ವತಿಯಿಂದ ನಾವು ಎಲ್ರಿಗೂ ಹೇಳೋದೇನು ಅಂದರೆ, ಇನ್ನು ಮುಂದೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ. ಯಾರು ಹೆಲ್ಮೆಟ್ ಹಾಕಲ್ವೋ ಅವರಿಗೆ ನಿಯಮಾನುಸಾರ ನಾವು ದಂಡನ ವಿಧಿಸ್ತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು 1 ವಾರದಿಂದ ಅದನ್ನು ಚಾಲನೆ ಮಾಡಿದ್ದೀವಿ. ತಮ್ಮೆಲ್ಲರೂ ಮನವಿ ಮಾಡೋದೇನು ಅಂದರೆ, ಎಲ್ಲರೂ ಕೂಡ ರಸ್ತೆ ಸುರಕ್ಷತಾ ಸಪ್ತಾಹನ ಪಾಲನೆ ಮಾಡಿ ಮತ್ತು ರಸ್ತೆಯಲ್ಲಿ ಇರುವಂತಹ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಮತ್ತು ಬೇರೆಯವ್ರ ಜೀವನ ಉಳಿಸೋಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಜರೀನಾ ಬೇಗಂರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಪ್ರಮುಖರು ಆಗ್ರಹಿಸಿದ್ದಾರೆ.
ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಜರೀನಾ ಬೇಗಂ ರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ವಕ್ಫ್ ಬೋರ್ಡ್ ಸಮಿತಿಯ ಪ್ರಮುಖರು ಆಗ್ರಹಿಸಿದ್ದಾರೆ. ಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಸುಲೈಮಾನ್ ಅವರು, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷೆ ಜರೀನಾ ಬೇಗಂ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದು ವಕ್ಫ್ ಬೋರ್ಡ್ಗೆ ಬಂದಂತೆ ಫ್ರಿಡ್ಜ್ಗಳ ವಿತರಣೆಯಲ್ಲಿ ಅಕ್ರಮ ನಡೆಸಿದ್ದಾರೆ. ನಿಯಮ ರೀತಿಯ ಸಭೆ ಕರೆಯದೆ ಬೇಜವಾಬ್ದಾರಿತನ ತೋರಿದ್ದಾರೆ ಎಂದು ಆರೋಪಿಸಿದರು. ಮೈಸೂರಿನ ಜನಾರ್ದನ ಪರಿಷತ್ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಖಾನ್ ಮಾತನಾಡಿ, ಜರೀನಾ ಬೇಗಂ ಅವರು ಸರ್ಕಾರಿ ನೌಕರರಾಗಿದ್ದರೂ ಕಳೆದ 12 ವರ್ಷದಿಂದ ಬಿಪಿಎಲ್ ಪಡಿತರ ಚೀಟಿಯನ್ನು ಇಟ್ಟುಕೊಂಡು ಸರ್ಕಾರಿ ಸೌಲಭ್ಯವನ್ನು ಪಡೆದು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಸೈಯದ್ ಸಿಕಂದರ್, ನೋಮನ್, ಶಫಿ, ಶಬೀರ್ ಅಹಮದ್ ಅನ್ಸರ್ ಇದ್ದರು. ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿಯಲ್ಲಿ ನಾವು 21 ಜನ ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ, ಸೈಯದ್ ಸಿಕಂದರ್ ಅಂತ. ಈ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ನಮ್ಮದು ಪರಿಸ್ಥಿತಿ. ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ನಾವು ಪ್ರತಿ ತಿಂಗಳು ಸಲಹಾ ಸಮಿತಿಯ ಮೀಟಿಂಗ್ ಅನ್ನ ಕರಿಬೇಕಾಗಿತ್ತು. ಆದ್ರೆ ನಮ್ಗೆ 6 ತಿಂಗಳು 3 ತಿಂಗಳು ಆದ್ರೂ ಕರೆದಿಲ್ಲ. ಇದುವರೆಗೂ 4 ಮೀಟಿಂಗ್. ನಂತರದ ದಿನಗಳಲ್ಲಿ ನಮ್ಗೆ ಏನು ವಕ್ಫ್ ಬೋರ್ಡ್ ನಡೀತಾ ಇದೆ, ರಾಜ್ಯದಿಂದ ಏನು ಮಾಹಿತಿ ಬರ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿಗಳಿಲ್ಲ. ನಮಗೆ ಯಾವುದನ್ನು ತಿಳಿಸ್ತೇನೆ. ಅಧ್ಯಕ್ಷರು ಮತ್ತೆ ಏನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ ವಕ್ಫ್ ಬೋರ್ಡಿನ, ಅವ್ರು ಮಾತ್ರ ಅವರಿಬ್ಬರಿಗೆ ಗೊತ್ತಿರೋದು ವಿಚಾರಗಳು. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ನಮಗೆ ಬಹಳ ಒಂದು ಖೇದವಾದಂತ ವಿಚಾರ. ಒಂದು. ಎರಡನೇದಾಗಿ 25ನೇ ತಾರೀಕು 22-23ರಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ರಾಜ್ಯದಿಂದ 8 ಡೆತ್ ಸೀಸರ್ಗಳು ಕೊಟ್ಟಿದ್ರು ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ಗೆ. ಅದ್ರಲ್ಲಿ ಏನು ಮಾಡಿದ್ದಾರೆ, ಜನಸಂಖ್ಯೆ ಬೇರೆ ಕಡೆಗೆ ಇವರು ಡೆತ್ ಸೀಸರ್ಗಳನ್ನ ಹಂಚಿದ್ದಾರೆ. ಬೇರೆ ಜನಸಂಖ್ಯೆ ಇರ್ತಕ್ಕಂಥ ತಾಲೂಕು ಇರ್ತಕ್ಕಂಥ ಮುಖ್ಯ ಏನು ಮಸೀದಿಗಳಿದ್ದಾವೆ ಅಲ್ಲಿ ಕೊಡ್ಬೇಕಾಗಿತ್ತು. ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದರೆ ಇದು ನಮಗೆ ಸಲಹಾ ಸಮಿತಿಯಲ್ಲಿ ಹೇಳಿಲ್ಲ. ಆ ವಿಚಾರಗಳು ಬಂದಿರೋದನ್ನು ಅವರು ನಮಗೆ ಅದು ಗಮನಕ್ಕೆ ತಂದಿಲ್ಲ. ಇದನ್ನು ಕೇಳಿದ್ರೆ ಇಲ್ಲ ಅಲ್ಲಿ ವಕ್ಫ್ ಬೋರ್ಡ್ ರಾಜ್ಯದಿಂದ ಬಂದಿದ್ದ ನಾವು ಕೊಟ್ಟಿದ್ದೀವಿ ಇಷ್ಟು ಅಂತ ಹೇಳ್ತಾ ಉಡಾಫೆ ಉತ್ತರವನ್ನು ಕೊಡ್ತಾರೆ. ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಜನಸಂಖ್ಯೆ ಇರೋದು ಕಮ್ಮಿ. ಅದರಿಂದ ಇದು ನಮಗೆ ಬಹಳ ಬೇಸರತಕ್ಕಂತ ವಿಚಾರ. ಈಗಾಗಲೇ ಅವರು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿ 2012ರಿಂದ 24ರವರೆಗೆ ಏನು ಪರಿಹಾರ ಬಿಪಿಎಲ್ ಅಲ್ಲಿ ಸಿಗ್ತದೆ ಬಡವರದು ಅದನ್ನೆಲ್ಲ ತಗೊಂಡಿದ್ದಾರೆ. ಅವರು ಪರಿಹಾರಗಳನ್ನ ತಗೊಂಡಿದ್ದಾರೆ. ಏನು ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದಾರೆ. ಅದರಿಂದ ಇವರು ಏನೆಲ್ಲ 30 ವರ್ಷದಿಂದ ಕೆಲಸ ಮಾಡ್ತಾ ಇತ್ತು, 30 ವರ್ಷದಿಂದ ಏನೆಲ್ಲ ವಕ್ಫ್ ಬೋರ್ಡ್ ಇಂದ ಭ್ರಷ್ಟಾಚಾರಗಳನ್ನ ಮಾಡಿದರೆ ಅದ್ರ ಬಗ್ಗೆ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ಳುತ್ತೇನೆ ಅಂತ ತಮ್ಮ ಪ್ರೆಸ್ಗೂ ತಿಳಿಸಿದ್ದೀನಿ. ಈ ಲೆಟರ್ಗಳನ್ನ ನಾನು ಎಲ್ಲ ಕಡೆಗೂ ಹಂಚ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗೆ, ರಾಜ್ಯ ವಕ್ಫ್ ಬೋರ್ಡ್ಗೆ, ಆಮೇಲೆ ನಮ್ಮ ಯಾರ್ಯಾರಿಗೆ ಸಂಬಂಧಪಟ್ಟವರು ಉಸ್ತುವಾರಿ ಇವರಿಗೆಲ್ಲರಿಗೂ ಹಂಚಿಸ್ತಾ ಇದ್ದೀನಿ. ಇವತ್ತು ಈ ಹಾಸನ ಜಿಲ್ಲೆಯ ಜಿಲ್ಲಾ ವಕ್ಫ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಜರೀನಾ ಬೇಗಂ ರವರು ಸರ್ಕಾರಿ ನೌಕರಿ ಹುದ್ದೆಯಲ್ಲಿದ್ದು ಕೂಡ ಸುಮಾರು 25-30 ವರ್ಷಗಳಿಂದ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದು ಅದು ಗಮನಕ್ಕೆ ಬಂದು ತಕ್ಷಣ ಅರ್ಜಿಯನ್ನ ಸಲ್ಲಿಸಿ ಅವರಿಗೆ ಸಂಬಂಧಪಟ್ಟ ಜಿಲ್ಲಾ ಜಂಟಿ ನಿರ್ದೇಶಕರು ಆಹಾರ ನಾಗರಿಕ ಇಲಾಖೆ ಇಲ್ಲಿಗೂ ಕೂಡ ಪತ್ರವನ್ನ ಸಬ್ಮಿಟ್ ಮಾಡಿದ್ರು ಕೂಡ ಸುಮಾರು 1-1.5 ತಿಂಗಳಾದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹಾಸನ ಜಿಲ್ಲೆಯ ಜಂಟಿ ನಿರ್ದೇಶಕರು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರು ಏನ್ ಮಾಡಿದ್ದಾರೆ, 1,35,638 ರೂಪಾಯಿ ಮಾತ್ರ ಕೇವಲ ದಂಡವನ್ನ ವಿಧಿಸಿದ್ದಾರೆ. 2012ರಿಂದ ಅಂತ ಹೇಳಿ ಕೊಟ್ಟಿದ್ದಾರೆ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮೊದಲು ಅವರ ಹಸ್ಬೆಂಡ್ ಇದ್ರು, ಅವರ ಹಸ್ಬೆಂಡ್ ಹೆಸರು ಕೂಡ ಮೊದಲು ಕಾರ್ಡ್ ಇತ್ತು. ಅವರು ಕೂಡ ಖನಿಜ ಮತ್ತು ಗಣಿ ಮತ್ತು ಖನಿಜ ಇಲಾಖೆಯ ಕೆಲಸ ಮಾಡ್ತಾ ಇದ್ರು. ಈಗ ಅವ್ರ ಹೆಸರು ಕೂಡ ಇದೆ. ಇವ್ರೇನ್ ಹೇಳ್ತಾರೆ, ನಮ್ಮ ಯಜಮಾನ್ರ ಹೆಸರಲ್ಲಿ ಕಾರ್ಡ್ ಇತ್ತು, ನನಗಿದು ಗೊತ್ತಿರ್ಲಿಲ್ಲ ಅನ್ನುವಂತಹ ಏನೋ ಒಂದು ರೀತಿಯಾದಂತಹ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಉತ್ತರ ಕೊಟ್ರು. ಇಷ್ಟೊಂದು ಸರ್ಕಾರ ಹೇಳ್ತಾ ಇದೆ, ಯಾರಿದ್ದೀರಾ ನೀವು ಅವರು ಪಾವತಿಸಿ, ನೀವಾಗೆ ಪಾವತಿಸಿ ಮರು ತಂದೆ ಅದನ್ನ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ನೀವು ಅದನ್ನ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಏನ್ ದಂಡ ಅಂತ ಹೇಳಿ ಕಟ್ಸಿದ್ದಾರೆ. ಆ ಅಧಿಕಾರಿಗೂ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾಕೆ ನೀವು ಅವ್ರ ಕಾನೂನು ಕ್ರಮ ಕೈಗೊಂಡಿಲ್ಲ? ಬರೋರಿಗೆ ಸಿಗುವಂತಹ ತುತ್ತು ಅನ್ನದ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿ ತಗೊಂಡಿದ್ದಾರೆ ಅಂತ ಅಂದ್ರೆ ಇನ್ ಯಾವ ಮಟ್ಟಿಗೆ ಭ್ರಷ್ಟರಾಗಿದ್ದಾರೆ ಇವರು ಹೇಳಿ ಮಾನ್ಯ ಹಾಸನ ಜಿಲ್ಲೆಯ
ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿಯನ್ನ ಕೊಟ್ಟ ನಂತರ ಅವರು ರಿಕ್ವೆಷನ್ ಲೆಟರ್ ಬರ್ಕೊಟ್ರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸು, ಹಾಸನ. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಬನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಅಲ್ಲದೆ ದೇವಾಲಯದ ಒಳಭಾಗದಲ್ಲಿರುವ ಶ್ರೀ ಕನ್ನಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬಾಬನ ಹಾಗೂ ದೇವಿಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರು ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ, ಮಂಗಳಾರತಿ, ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ಸಮಗ್ರ ಬೇಸಾಯ ಮಾಡಿ ಸೈರಿಸಿಕೊಂಡು ಸಾಧನೆ ಮಾಡಿದ ಕೆಆರ್ಪೇಟೆ ತಾಲೂಕಿನ ಪ್ರಗತಿಪರ ರೈತ ವಿಠಲಾಪುರ ಸುಬ್ಬೇಗೌಡ. ಮಲೆನಾಡಿನ ಬೆಳೆಗಳಾದ ಕರಿಮೆಣಸು, ಏಲಕ್ಕಿ, ಚಕ್ಕೆ, ಜಾಯಿಕಾಯಿ, ಅರಿಶಿನ, ಶುಂಠಿ, ಪನ್ನೀರು, ಇಂಗು, ಕಾಫಿ, ತೆಂಗು, ಅಡಿಕೆ, ಕೋಕ್, ಸೀಬೆ, ಸಪೋಟ, ಪಪ್ಪಾಯ, ಅಂಜೂರ, ಸಿಲ್ವರ್, ತೇಗ ಬೆಳೆದು ವರ್ಷಕ್ಕೆ 50 ಲಕ್ಷ ರುಗಳಿಗೂ ಹೆಚ್ಚು ಲಾಭ ಸಂಪಾದಿಸಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡು ರಾಜ್ಯದ ರೈತರಿಗೆ ಸುಬ್ಬೇಗೌಡ ಮಾದರಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗಾಡಿಗನಹಳ್ಳಿಯ ಬಳಿ 5 ಎಕರೆ ಭೂಮಿಯಲ್ಲಿ ಕರಿಮೆಣಸು ಬೆಳೆದು ಪ್ರಥಮ ಬೆಲೆಯನ್ನ 29 ಲಕ್ಷ ರುಗಳಿಗೂ ಮಾರಾಟ ಮಾಡಿ ಕೆಆರ್ಪೇಟೆ ತಾಲೂಕಿನ ಒಣಭೂಮಿಯಾಗಿರುವ ತಮ್ಮ ಜಮೀನಿನಲ್ಲಿ ಮಲೆನಾಡಿನಲ್ಲಿ ಬೆಳೆಯುವ ಕರಿಮೆಣಸು ಬೆಳೆದು ಯಶಸ್ವಿಯಾಗಿದ್ದಾರೆ. ದೊಡ್ಡನಕಟ್ಟೆ ಬಳಿ ಇರುವ 20 ಎಕರೆ ಪ್ರದೇಶದಲ್ಲಿನ ಮತ್ತೊಂದು ಜಮೀನಿನಲ್ಲಿ ವಾಣಿಜ್ಯ ಬೆಳೆಗಳಾದ ಕಾಫಿ, ಏಲಕ್ಕಿ, ಚಕ್ಕೆ, ಜಾಯಿಕಾಯಿ, ಪತ್ರೆ, ಅಂಜೂರ, ಸಪೋಟ, ಮಾವು, ತೆಂಗು, ಅಡಿಕೆ, ಕೋಕ್, ಮೆಣಸು ಸೇರಿದಂತೆ ಮಲೆನಾಡಿನಲ್ಲಿ ಬೆಳೆಯುವ ಎಲ್ಲ ರೀತಿಯ ಸಾಂಬಾರ್ ಪದಾರ್ಥಗಳನ್ನು ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಮಾಡಿ ಕೃಷಿ ಪಂಡಿತರಾಗಿ ಸುಬ್ಬೇಗೌಡ ಹೊರಹೊಮ್ಮಿದ್ದಾರೆ. ಯಶವಂತ ತಳಿ ಬಾರಿ ತುಂಬ ಉತ್ತಮವಾದದ್ದು. ಕೊಕ್ಕೋ ಇದರಲ್ಲಿ 2 ತಳಿ ಇದೆ. ನಾನು ಯಶವಂತ ಹಾಕಿದ್ದೀನಿ. ಇಲ್ಲ ನೋಡಿ, ಚೆನ್ನಾಗಿ ಬರ್ತಾ ಇದೆ. ಈಗ ಶುರು ಆಗುತ್ತೆ. ಇನ್ನೊಂದು 2-3 ತಿಂಗಳಷ್ಟೆಲ್ಲ ಕಮ್ಮಿ ಆಗ್ಬಿಡ್ತದೆ. ಮತ್ತು ಇದು 650 ರೂಪಾಯಿ ಇದೆ ಕೆಜಿ. ಒಂದೊಂದು ಸಾರಿ 900 ರೂಪಾಯಿ ಆಗುತ್ತೆ, ಒಂದೊಂದು ಸಾರಿ 1000 ರೂಪಾಯಿ ಆಗುತ್ತೆ. ಇದು ಕೆಜಿ 35 ರೂಪಾಯಿ ಇದೆ ಮಾರ್ಕೆಟಲ್ಲಿ. ಇದನ್ನು ಮಾಡಿದ್ದೀವಿ. ಒಂದು ಟ್ರಯಲ್ ಇರಲಿ, ಯಾರು ಕೇಳಿದ್ರೆ ಅಥವಾ ತಗೊಂಡೋಗಿ ಕೊಟ್ಟರೆ ಇದು ಕಾಯಿಲೆಗಳಿಗೆ ತುಂಬ ಉತ್ಕೃಷ್ಟವಾದದ್ದು. ಈಗ ನಾವೆಂಗೆ ಇದಕ್ಕೆ ಇದು ಎಂಥದ್ದು ಹಾಕ್ತೀವಲ್ಲ ಸರ್, ಮಟನ್ ಮಾಡೋಕ್ಕೆ ಹಾಕ್ತೀವಲ್ಲ ಸರ್. ಇದು ಮೇಡಮ್, ಇದರಲ್ಲಿ ನೆಟ್ ಬಗ್ಗೆಯಲ್ಲಿ ಜೈಕಾರ್ನಲ್ಲಿ 2 ಇದೆ. ಒಂದು ಹೈಬ್ರಿಡ್ಡು, ಒಂದು ಬೀಜದ್ದು. ನಾನು ಎಸ್ಪೆಷಲಿ ಯಾವುದೇ ಸಸಿ ಮಾಡಬೇಕಾದ್ರೂ ದೇಶಿ ತಳಿಗೆ ಜಾಸ್ತಿ ಒತ್ತು ಕೊಡ್ತೀನಿ, ಸಾವಯವ ಮಾಡೋದ್ರಿಂದ. ಮತ್ತು ಇದರಲ್ಲಿ ಮೇಲು ಫಿಮೇಲ್ 2 ಇದೆ. ಈಗ ನಮ್ಮ ರೈತರಿಗೆ ಕಳವಳ ಬಂದಿರೋದು ಏನು ಅಂತ ಹೇಳಿದ್ರೆ, 100 ಗಿಡ ನೆಟ್ಬಿಟ್ರೆ 50 ಗಿಡನೋ 60 ಗಿಡನೋ ಇವೇ ಬಂದ್ಬಿಟ್ರೆ, ಏನೋ ಮೇಲೇ ಬಂದ್ಬಿಟ್ರೆ ನಮ್ಮ ಲಾಸ್ ಆಗ್ಬಿಡ್ತೀವಲ್ಲ ಅನ್ನೋ ಭಯ ಅವ್ರಿಗೆ. ಮೇಲು 2 ಇಯರ್ಸ್ ತಡವಾ ಬರ್ತದೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಫಿಮೇಲು 2 ಇಯರ್ಸ್ ಅರ್ಲಿಯರ ಬರ್ತದೆ. ನೋಡಿ, ಇದು ಮೇಲು ಆ್ಯಕ್ಚುಲಾಗಿ. ಇದು ಬಿಟ್ಟಾದಮೇಲೆ 2 ವರ್ಷ ಆದಮೇಲೆ ಇಷ್ಟು ಬಂದುಬಿಟ್ಟಿದೆ. ಈಗ ಇದು 1 ಗಿಡ ಕಡಿಮೆ ಅಂತೇಳಿ 10 kg ಕೊಡ್ತದೆ, ಹೊರಟೋಯ್ತದೆ. ಇವೆಲ್ಲನೂ ಮನಗಂಡು ರೈತರು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೆ, ಯಾರ್ಯಾರು ಸಾವಯವ ಕೃಷಿ ಮಾಡಿರ್ತಾರೆ ಅಥವಾ ನೈಸರ್ಗಿಕ ಕೃಷಿ ಮಾಡಿರ್ತಾರೆ, ಮತ್ತು ಶೂನ್ಯ ಬಂಡವಾಳ ಯಾರು ಮಾಡಿರ್ತಾರೆ, ಅದಲ್ಲದೆ ಜೈವಿಕ ಕೃಷಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಒಂದು ನಾಟಿ ಹಸುವಿನ ಕೊಂಬಿನಲ್ಲಿ ಅದು ಸಗಣಿನ 3 ತಿಂಗಳು ನೀವು ಮರಳಲ್ಲಿ ಉನಿ ಹಾಕ್ಬಿಟ್ರೆ ಒಂದೊಂದು 10 ಗ್ರಾಮ್ನಷ್ಟು ಉಂಡೆ ಮಾಡಿ ಹಾಕಿದ್ರೆ ಸಾಕು, ಅದು ಗೊಬ್ಬರ ಕೊಟ್ಬಿಡ್ತದೆ. ಅದು ಜೈವಿಕ ಕೃಷಿದು. ಜೈವಿಕ ಕೃಷಿನೇ ಬೇರೆ. ಅದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಥರ ಮಾಡಬೇಕು. ದಯಮಾಡಿ ಎಲ್ಲ ರೈತರು ಸಾವಯವಕ್ಕೆ ಒತ್ತು ಕೊಡಬೇಕು. ಮತ್ತು ನೀವೇನು ತಿಂತೀರೋ ಹಾರ್ಕ, ನವಣೆ, ಸಜ್ಜೆ,
ಮತ್ತು ಊದ್ಲು, ಬರಗು, ಜೋಳ, ರಾಗಿ, ಗೋಧಿ ಈ ಥರದ್ದು ತಿಂದರೆ ನಮಗೆ ನಾರಿನಂಶ ಜಾಸ್ತಿ ಸಿಗ್ತದೆ. ನಮಗೆ ಮಂಡಿ ನೋವು ಬರಲ್ಲ, ಶುಗರ್ ಬರಲ್ಲ, BP ಬರಲ್ಲ. ಇದೆಲ್ಲನೂ ಜನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ನಮ್ಮ ದೂರದರ್ಶನ TV ಅವ್ರ ಮುಖಾಂತರ ಇಡೀ ಕರ್ನಾಟಕ ಜನರಿಗೆ ನಾನು ಒಂದು ಸಂದೇಶ ಕೊಡೋಕ್ಕೆ ಬಯಸ್ತೇನೆ. ಈಗ ನೀವು ಎಲ್ಲ ಬೇಕಾದಷ್ಟು ಜನ ರೈತರು ಹೇಳ್ತಾರೆ, ಬೇಸಾಯ ಮಾಡಿದ್ರೆ ಸತ್ತೋಯ್ತೀವಿ, ನೆತಕತ್ತೀವಿ ಅಂತ. ನೀವು ಬಂದು ನೋಡಿದ್ರೆ ನಂದು ಒಂದು ವರ್ಷದ ಆದಾಯ 60 ಲಕ್ಷ. ನೀವು ಯಾರೂ ನಂಬಲ್ಲ. 60 ಲಕ್ಷ ಅಂದ ತಕ್ಷಣಲೇ DC ಅವ್ರು ಕೇಳ್ಬೋದೇನೋ. ನಾವು DC ಅವ್ರಿಗೆ ಈ ಸರಿ ಪತ್ರ ಬರೀಬೇಕು ಅಂತ ಮಾಡಿದ್ದೀನಿ. ಮಹಾಸ್ವಾಮಿ, ನಂದು ಆದಾಯ ಎಷ್ಟು ಬರ್ತಾ ಇದೆ, ನನಗೆ ನೀವು ಸರ್ಕಾರದಲ್ಲಿ ಇಷ್ಟನೇ ಸೆಕ್ಷನ್ ಪ್ರಕಾರ ನೀವು ಹಣ ಇಟ್ಕೋಬೋದು, ನಿಮಗೆ ಟ್ಯಾಕ್ಸ್ ತಗೊಳಕ್ಕಿಲ್ಲ ಅಂತ ಹೇಳ್ತೀರಿ, ನಮಗೆ ಕೊಡಿ ಅಂತ ಕೇಳೋಂಥ ಕಾಲ ರೈತರಿಗೆ ಬಂದಿದೆ. ರೈತರು ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ, ಯಾರು ಆಸಕ್ತಿ ಇರ್ತದೆ, ಯಾರು ಪ್ರೀತಿ ಇರ್ತದೆ, ಯಾರು ಲವ್ ಇರ್ತದೆ, ಗಿಡದ ಜೊತೆ ಯಾರು ಮಾತಾಡ್ತಾರೆ, ಅವ್ರು ಯಾರೂ ಸಾಯಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ದಯಮಾಡಿ ಈ ರಾಜ್ಯದ ಜನ, ಈ ದೇಶದ ಜನ, ಆಮೇಲೆ ಸರ್ಕಾರದವರು, ಕೇಂದ್ರ ಸರ್ಕಾರದವರೇ ಆಗಲಿ, ರಾಜ್ಯ ಸರ್ಕಾರದವರೇ ಆಗಲಿ, ಮತ್ತು ನಮ್ಮ ಸಾವಯವ ಕೃಷಿಕರಾಗಲಿ, ನೈಸರ್ಗಿಕ ಕೃಷಿಗಾಗಲಿ ಒತ್ತು ಕೊಡ್ತಾ ಇಲ್ಲ. ಒತ್ತು ಕೊಡಬೇಕು. ಮಾನ್ಯ ಪ್ರಧಾನಿಯವರು ಭಾಳಷ್ಟು ಹೇಳ್ತಾರೆ ಮಾಡ್ತೀವಿ ಅಂಥೇಳಿ. ಕಳೆದ ಬಡ್ಜೆಟಲ್ಲಿ ಮಾಡಿದ್ರು, ಈ ಸಾರಿ ಬಡ್ಜೆಟಲ್ಲಿ ಮಾಡೋರು ಅದು ಕಡಿಮೆ. ಒಂದು ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ, ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಕಾರ್ಡ್ ಕೊಟ್ಟು ಅವರು 1 ಎಕರೆಗೆ ಇಷ್ಟು ಅಂತ ಸಹಾಯಧನ ಕೊಟ್ಟರೆ ಅವನು ಬದುಕ್ತಾನೆ ಇನ್ನೂ ಚೆನ್ನಾಗಿ, ಅವನಿಗೆ ಡೆವಲಪ್ಮೆಂಟ್ ಆಗುತ್ತೆ. ನಮಗೆ ಮಾರ್ಕೆಟಿಂಗ್ ಸೆಕ್ಷನ್ ತುಂಬ ಹಿಂಸೆ ಇದೆ. ನಮಗೆ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ನಾನು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾರೂ ಮಾಡ್ತಾಯಿಲ್ಲ. ಇದೆಲ್ಲನೂ ಮಾಡಿಸ್ಕೊಡ್ಬೇಕು, ಸರ್ಕಾರದವ್ರು ಮಾಡಬೇಕು, ಮತ್ತು ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ಇದನ್ನು ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರು ಅಂಥೇಳಿ ನಾನು ಅಭಿನಂದಿಸಿ ನಿಮ್ಮ ದೂರದರ್ಶನ ಚಾನೆಲ್ ಅವರಿಗೆ ವಂದಿಸ್ತೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿ ಶಿರಡಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ಸಮಗ್ರ ಬೇಸಾಯ ಮಾಡಿ ಸೈ ಎನಿಸಿಕೊಂಡ KR ಪೇಟೆ ತಾಲೂಕಿನ ಪ್ರಗತಿಪರ ರೈತ ವಿಠಲಾಪುರ ಸುಬ್ಬೇಗೌಡ. ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಜರೀನಾ ಬೇಗಂರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂದು ಆರೋಪಿಸಿ ಸಮಿತಿಯ ಪ್ರಮುಖರು ಆಗ್ರಹಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ LN.